ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಲ್ಲ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಸಾಕಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ ಹಾಲು ಕರೆಯೋದಿತ್ತು. ಸೊ ಹಾಲು ಕರ್ಕೊಂಡು ಬಂದೆ. ನಮ್ಮ ಮನೆಯವರು ಹಾಲು ತಗೊಂಡು ಡೈರಿಗೆ ಹಾಕೋಕೆ ಹೊರಟಿದ್ದಾರೆ. ನಾವು ಮೊದಲು ಇಲ್ಲೇ ಹೋಟ್ಲಿಗೆ ಕೊಡ್ತಿದ್ವಿ. ಸೊ ಇವಾಗ ಹೋಟ್ಲವರು ತುಂಬ ರಜಾ ಮಾಡೋರು ಅಂತ ಹೇಳ್ಬಿಟ್ಟು ಹಾಲನ್ನ ಡೈರಿಗೆ ಕಳಿಸ್ತೀನಿ. ಹಾಲು ಡೈರಿಗೆ ಕಳಿಸಿ ನೆಕ್ಸ್ಟು ನಾನು ದೋಸೆ ರೆಡಿ ಮಾಡ್ತಿದ್ದೀನಿ. ನೋಡಿ ಇಲ್ಲಿ ದೋಸೆ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆಯಾ ದೋಸೆ? ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡ್ತಿದ್ದೀನಿ. ನೋಡಿ ದೋಸೆ ಚಟ್ನಿ ಪಲ್ಯ ಕೂಡ ಮಾಡಿದ್ದೆ. ಸೊ ನನ್ನ ಮಗಳದ್ದು ಇನ್ನೂ ನಿದ್ದೆ ಆಗಿಲ್ಲ, ಮಲಗಿದ್ದಾಳೆ. ನನ್ನ ಮಗಳು ಮಲಗಿರ್ಬೇಕಾದ್ರೆ ಏನು ಬೇಕಾದರೂ ಕೆಲಸ ಮಾಡ್ಬೋದು. ನೋಡಿಲಿ. ಸೊ ಅವಳು ಇದ್ದ ತಕ್ಷಣ ಅವಳಿಗೊಂದು ಹಾಯ್ ಹೇಳಿ, ಗುಡ್ ಮಾರ್ನಿಂಗ್ ಹೇಳಿ ಅವಳನ್ನು ಎಬ್ಸೋದೆ. ಹೆಂಗಂದರೆ ಖುಷಿಯಿಂದ ಇದ್ದರೆ ಅವತ್ತಿನ ಮೂಡ್ ಅವಳದು ಸಖತ್ತಾಗಿರುತ್ತೆ ಅಂತ ನನ್ನದೊಂದು ಹೋಪ್ ಅಷ್ಟೇ. ನೆಕ್ಸ್ಟು ಅವ್ರ ಅಜ್ಜಿದು ತಿಂಡಿ ತಿಂತಿದ್ದಾಳೆ. ಇದು ನಮ್ಮ ತಲೆಮಾರು, ಇದು 4ನೇ ತಲೆಮಾರೇನೋ ಅಜ್ಜಿ. ನೋಡಿ ನನ್ನ ಮಗಳು ಆ ಅಜ್ಜಿ ಜೊತೆ ಕೂತ್ಕೊಂಡು ತಿಂಡಿ ತಿಂತಿದ್ದಾಳೆ. ದೋಸೆ ಮಾಡಿದ್ನಲ್ಲ ತಿಂದಳು. ಇನ್ನೇ ನಾವು ಸಿಟಿಗೆ ಹೋಗೋಣ ಅಂತ ರೆಡಿ ಆದ್ವಿ. ಯಾಕಂದರೆ ನಮ್ಮ ನಂದೂರು ಆಂಟಿ ಅವರೆಲ್ಲ ಬಂದಿದ್ದರು. ಸೊ ಅದಕ್ಕೆ ರೆಡಿ ಆದ್ವಿ. ನೋಡಿ ಹೋಗ್ತಿದ್ದೀವಿ. ಏನು ಗೊತ್ತಾ, ಸುಸ್ತಾಗಿಬಿಟ್ಟಿತ್ತು ಯಾಕೋ. ಸೊ ಹಂಗಾಗಿ ವೀಡಿಯೋನ ಎಲ್ಲೆಲ್ಲೋ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ಬೇಜಾರಾಗಬೇಡಿ. ಹೋಗ್ತಿದ್ದೀವಿ. ಎಲ್ಲಂದರೆ ಪಾಪ ಅವರು ಸುಮ್ಮನೆ ಅನ್ಬಾರ್ದು, 10 ಗಂಟೆಗೆ ಬಂದಿದ್ದರು. ನಾವು ಅವ್ರ ಹತ್ರ ಹೋಗಿದ್ದು 1 ಗಂಟೆ ಆಗಿತ್ತು. ಸ್ವಲ್ಪ ಅಂಗಡೀಲಿ ಜನ ಇದ್ರಾ, ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಹೊರಟ್ವಿ. ನೋಡಿ ಹೋಗ್ತಿದ್ವಿ. ಗೌರ್ಮೆಂಟು ಫ್ರೀ ಮಾಡ್ತು ಪ್ರೈವೇಟ್ ಬಸ್ಗಳಿಗೆ ಕೆಲಸನೇ ಇಲ್ಲ. ಹೆಂಗೆ ನಿಂತಿತ್ತು ಅಂದರೆ ಸಾಲು ಕಟ್ಟಿ ನಿಂತ್ಬಿಟ್ಟಿತ್ತು. ಸೊ ಅಲ್ಲಿಗೆ ಹೋದ್ವಿ. ನೋಡಿ ಅಲ್ಲಿ ನನ್ನ ಮಗಳು ರೀಲ್ಸ್ ಎಲ್ಲ ಮಾಡ್ತಿದ್ಲು. ನಾನು ಹೇಳಿದ್ರೆ ವೀಡಿಯೋ ಮಾಡಲ್ಲ ಅವಳು, ಅಲ್ಲಿ ಮಾಡೋಳು. ಹಂಗೆ ಇದೆ ಗ್ರೌಂಡು. ಯಾವುದು ಅಂತ ಕಂಡುಹಿಡೀರಿ ನೋಡೋಣ. ನೀವು ನಮ್ಮೂರವರಾದರೆ ಗೊತ್ತಾಗುತ್ತೆ ಆಲ್ಮೋಸ್ಟ್. ಸರಿನಾ? ಅಲ್ಲಿಂದ ನೆಕ್ಸ್ಟು ಇದು ಹೊಟ್ಟೆ ತುಂಬ ಹಶ್ವಾಗ್ಬಿಟ್ಟಿತ್ತು. ಹೋದ್ವಿ ಊಟಕ್ಕೆ. ಹೋಟ್ಲಿಗೆ ಹೋದ್ವಿ. ನನಗೆ ನಾನ್ ವೆಜ್ ಅಂದರೆ ಸಖತ್ತು ಇಷ್ಟ. ಐ ಆಮ್ ಆಲ್ಸೋ ನಾನ್ ವೆಜ್ ಲವರ್ ಅಂತ. ತುಂಬ ಇಷ್ಟ ನನಗೆ. ನೋಡಿಲಿ. ಆದರೆ ನಾನು ಮಟನ್ ತಿನ್ನಲ್ಲ, ಚಿಕನ್ ಒಂದೇ. ಮತ್ತು ನೆಕ್ಸ್ಟು ರೈಲ್ವೆ ಸ್ಟೇಷನಿಗೆ ಹೋದ್ವಿ. ಅಲ್ಲಿಂದ ಊಟ ಆದಮೇಲೆ ನಡ್ಕೊಂಡೇ ಹೋದ್ವಿ. ನೋಡಿಲಿ ರೈಲ್ವೆ ಸ್ಟೇಷನಿಗೆ ಹೋಗಿ ಇದ್ರಲ್ಲಿ ಹೋಗೋಕ್ಕೆ ನಮ್ಮ ಇವಳಿಗಂತೂ ಭಯ ಅಂದರೆ ಭಯ. ಏನು ಮಾಡೋದು, ಕರ್ಕೊಂಡು ಹೋದ್ವಿ. ಅಲ್ಲಿಗೂ ಬಿಡಲಿಲ್ಲ. ನೆಕ್ಸ್ಟು ಸ್ವಲ್ಪ ರೇಷನ್ ತಗೊಳ್ಳೋದಿತ್ತಂತ ರೇಷನಲ್ಲಿ ತಗೊಂಡು ಹೊರಟ್ವಿ. ಯಾಕಂದರೆ ಅವರು ಊರಿಗೆ ಹೋಗೋದಿತ್ತಲ್ಲ, ಊರಿಗೆ ಹೋಗ್ತೀವಿ ಅಂದ್ರೆ. ಸೊ ಹಂಗಾಗಿ ಮತ್ತು ಇನ್ನೇನು ಬಿಟ್ಬಿಡೋಣ ಅಂತ ಹೊರಟ್ವಿ. ನೋಡಿ ಹೋಗ್ತಿದ್ದೀವಿ. ಅವ್ರನ್ನ ಬಿಟ್ಟು ಹೊರಟ್ವಿ. ಮತ್ತು ಬಸ್ ಸ್ಟ್ಯಾಂಡಿಗೆ ಬಿಡಬೇಕಲ್ಲ ಅವ್ರನ್ನ, ಅದಕ್ಕೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೀವಿ. ಬಿಟ್ಟು ಊರಿಗೆ ಹೋಗೋಣ ಅಂತ, ಊರಿಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಅವ್ರು ಒಂದು ಸಾರಿ ಹ್ಞೂ ಅಂದರು, ಒಂದು ಸಾರಿ ಇಲ್ಲ ಅಂದರು. ಸೊ ಮತ್ತೆ ಸುಮ್ಮನೆ ಮನೇಲಿ ಹೇಳಿ ಬಂದಿರಲಿಲ್ಲ ಅಂತೆ, ಲೇಟಾಗುತ್ತೆ ಅಂತ. ಸರಿ ಆಯಿತು, ನಾವು ನಾಳೆನೇ ಬರ್ತೀವಿ ಅಂದ್ರೆ. ಸರಿ ಏನು ಮಾಡೋಕ್ಕಾಗುತ್ತೆ, ಮತ್ತು ನಾಳೆ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಟ್ವಿ. ನನ್ನ ಮಗಳು ಸಿಟ್ಟಾಗ್ಬಿಟ್ಟಿದ್ಲು. ಅಲ್ಲ, ಮಲಗಿದ್ಲು, ಎದ್ಮೇಲೆ ಸಿಟ್ಟಾಗಿದ್ದಾಳೆ. ನನಗೆ ಗೊತ್ತಾಗ್ತಿಲ್ಲ ಯಾವುದಕ್ಕೆ ಸಿಟ್ಟಾಗಿದ್ದಾಳೆ ಅಂತಲೇ ಗೊತ್ತಾಗ್ತಿಲ್ಲ. ನೋಡಿ ಇಲ್ಲಿ ಮಾತಾಡಿಸ್ತಾನೆ ಇಲ್ಲ. ನೆಕ್ಸ್ಟ್ ಏನು ಬಸ್ ಸ್ಟ್ಯಾಂಡ್ ಬಂತು. ಅವರು ನಮ್ಮ ನಂದುಗೆ ನುಗ್ಗೆ ಸೊಪ್ಪು ಅದನ್ನೆಲ್ಲ ತಂದು ಕೊಟ್ಟಿದ್ರು. ಅವಳಿಗೆ ತುಂಬ ಇಷ್ಟ ಅಂತ. ಸೊ ಅವ್ರನ್ನ ಬಿಟ್ಟು ನಾವು ಊರಿಗೆ ಹೊರಟ್ವಿ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ವೀಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.